ಹಾಯ್ ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಅಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಊರ ಜಾತ್ರೆಗೆ. ಸೊ ನೀವು ನೋಡ್ಬೋದು ಈ ರೋಡು ಹೆಸರುಘಟ್ಟ ರೋಡ್ ಬರುತ್ತೆ. ಫೋಟೋಶೂಟ್ ಮಾಡಿಸೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ರೋಡು. ಜಸ್ಟ್ ಹಾಗೆ ಕ್ಲೈಮೇಟ್ ಚೆನ್ನಾಗಿತ್ತು ಅಂತ ವಿಡಿಯೋ ಹಿಡಿದೆ. ಸೊ ನಾವು ಕೂಡ ಒಂದು ಸತಿ ಇಲ್ಲೇ ಫೋಟೋ ಶೂಟ್ ಮಾಡಿದ್ವಿ. ಇಟ್ಸ್ ಅ ವೆರಿ ಗುಡ್ ಪ್ಲೇಸ್. ನೀವು ನೋಡ್ಬೋದು ಫುಲ್ ಆಫ್ ಗ್ರೀನರೀಸ್. ಸೊ ಕ್ಯಾಬಲ್ಲಿ ಹೊರಟಿದ್ದೀವಿ. ಸೊ ಮನೆಗೆ ಬಂದಾದಮೇಲೆ ಇಟ್ ವಾಸ್ ಕೆರೋಕೆ ಶೋ ಬೈ ಮೈ ಡಾಟರ್. ಸೊ ಕೆರೋಕೆ ಹಾಕ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾಳೆ. So kids are having fun. So Saturday evening ಹೋಗಿದ್ದು ನಾವು. ಸೊ ಇಲ್ಲಿ ಅರ್ಜುನ್ ಕೂಡ ಟ್ರೈ ಮಾಡ್ತಾ ಇದ್ದಾನೆ ಕೆರೋಕೆ ವಿತ್ ಅ ಕಾಮಿಡಿ ವಾಯ್ಸ್. ಅದಾದಮೇಲೆ ನಾವು ಶಾಪಿಂಗ್ ಹೋಗಿದ್ವಿ ಝೀ ಕೋಡ್ ಅಂತ ಒಂದು ಶಾಪಿಗೆ. ಸೊ ಅಲ್ಲಿ ತೊಗೊಂಡಿದ್ದ ಬಟ್ಟೆಗಳು. ಝೀ ಕೋಡಲ್ಲಿ ಯೂಶ್ವಲಿ ರೀಸನಬಲ್ ಆಗಿರುತ್ತೆ ರೇಟು ಆ್ಯಂಡ್ ಟ್ರೆಂಡಿ ಆಗಿರುತ್ತೆ. ಸೊ ನೀವು ನೋಡ್ಬೋದು ಟಿ ಶರ್ಟ್ 150. ಸೊ ಇದು ಬಂದು 399 ಸಮಥಿಂಗ್. ಸೊ 299 399ಗೆಲ್ಲ ಒಳ್ಳೆ ಬಟ್ಟೆ ಸಿಗುತ್ತೆ. ಕ್ವಾಲಿಟಿ ಆಫ್ ಕ್ಲಾತ್ ತುಂಬ ಚೆನ್ನಾಗಿದೆ. ಸೊ ಯು ಕ್ಯಾನ್ ಟ್ರೈ ಇಟ್ ಔಟ್. ಸೊ ತುಂಬ ಬ್ರ್ಯಾಂಚಸ್ ಕೂಡ ಇದೆ, ಯಲಹಂಕ ಎಲ್ಲ ಕಡೆ ಇದೆ. ಸೊ ಇದು ಬಂದು ಅಮ್ಮ ಮನೆ ಹತ್ರ ತೊಗೊಂಡಿದ್ದು. ಸೊ ಝೀ ಕೋಡ್ ಇನ್ ಬಾಗಲಗುಂಟೆ. ಸೊ ಇದು ಸೆಟ್ ಅನ್ವಿತಾಗಿ ತೊಗೊಂಡಿದ್ದು ಕಾರ್ಡ್ ಸೆಟ್. ಇದು ಆದ್ಯದು ಕಾರ್ಡ್ ಸೆಟ್. ಕ್ಯೂಟ್ ಆಗಿದೆ. ಸೊ ಶಿ ಲೈಕ್ಡ್ ಇಟ್. ತುಂಬ ಇಷ್ಟಪಟ್ಟು ತೊಗೊಂಡಿದ್ದವಳು. ಉಲ್ಟಾ ಅದು ಹಿಂಗೆ ಈ ಕಡೆ. ಇದು ಕೂಡ ರೀಸನಬಲ್ ಆಗೇ ಇದೆ, ಲೈಕ್ 299 399 ಚೇಂಜ್ ಅಷ್ಟೇ. ಸೊ ಲಾಸ್ಟಲ್ಲಿ ಅನ್ವಿತಾ ಇಷ್ಟಪಟ್ಟು ತೊಗೊಂಡಿದ್ದ ಶೂಸ್, ಐ ಮೀನ್ ಸ್ಲಿಪ್ಪರ್, ಇದು 399 ಇದು. ಡೈಲಿ ವೇರ್ಗೆ ಹಾಕೋಬೋದು. ಸೊ ನೆಕ್ಸ್ಟ್ ಹೋಗಿದ್ದು ನಾವು ರೂಪ್ ಸಂಗಮ್ ಬಾಗಲಗುಂಟೆ. ಸೊ ಇಲ್ಲಿ ಡೈಲಿ ವೇರ್ ಕ್ಲಾತ್ಸ್ ತೊಗೊಂಡ್ವಿ ಸ್ವಲ್ಪ, ಲೈಕ್ 2 pairs ಆಫ್ ಡೈಲಿ ವೇರ್ ಪ್ಯಾಂಟ್ಸ್ ಆ್ಯಂಡ್ ಶರ್ಟ್ಸ್ ತೊಗೊಂಡ್ವಿ. ಓಕೆನಾ? ಸೊ ಇದು ಕೂಡ ತುಂಬ ಚೀಪಾಗಿ ಸಿಗುತ್ತೆ, ಲೈಕ್ 170 200ಗೆಲ್ಲ. ಇದು ಬಂದು ಫಂಕ್ಷನ್ ವೇರ್ ತೊಗೊಂಡಿದ್ದು ಆದ್ಯಗೆ. ಸೊ ಇಟ್ಸ್ ಫುಲ್ ಆಫ್ ಬ್ಲೂ ಕಲರ್. ಕೋಟ್ ಬರುತ್ತೆ, ಇನ್ನರ್ ಶರ್ಟ್ ಬರುತ್ತೆ ಆ್ಯಂಡ್ ಪಲಾಝೋ ಬರುತ್ತೆ. ಸೊ ಇಟ್ಸ್ ಅ ಫಂಕ್ಷನ್ ವೇರ್. ಜಾತ್ರೆ ದಿನ ಹಾಕ್ಕೊಳ್ಳೋದಕ್ಕೆ ಅಂತ ತೊಗೊಂಡಿದ್ದು. ಸೊ ಅವಳೇ ಸೆಲೆಕ್ಟ್ ಮಾಡಿದ್ದ ಡ್ರೆಸ್ ಇದು. ಕ್ಯೂಟಾಗಿದೆ ಅಲ್ವಾ? ಸೊ ಅವಳಿಗೆ ಡ್ರೆಸ್ಸಸ್ ಅಂದರೆ ತುಂಬ ಇಷ್ಟ. ನೆಕ್ಸ್ಟ್ ಬಂದು ಅನ್ವಿತಾದು ಫಂಕ್ಷನ್ ವೇರ್ ಡ್ರೆಸ್. ಸೊ ಇಟ್ಸ್ ಅ ಲೆನಿನ್ ಮೆಟೀರಿಯಲ್. ಸೊ ಲೆನಿನ್ ಮೆಟೀರಿಯಲ್ ಇದು ಆ್ಯಂಡ್ ಅದ್ರ ಮೇಲೆ ಕಲಂಕಾರಿ ಪ್ರಿಂಟ್ ಇದೆ. ಇದು ಕೂಡ ಅವಳ ಸೆಲೆಕ್ಷನ್ನೇ ಆಗಿತ್ತು. ಸೊ ಸಿಂಪಲ್ ಆಗಿದೆ, ಎಲಿಗೆಂಟಾಗಿ ಕಾಣಿಸುತ್ತೆ ಹಾಕ್ಕೊಂಡಾಗ. ಆ್ಯಂಡ್ ಇಟ್ಸ್ ರೀಸನಬಲ್, ಲೈಕ್ 1700 1800 ಎರಡೂ ಅದೇ ರೇಂಜಲ್ಲಿ ಸಿಕ್ಕಿದ್ದು.
ಸೊ ನೋಡ್ಬೋದು ಹೇಗೆ ಕಾಣಿಸುತ್ತೆ ಅಂತ. ಓಕೆ, ಸೊ ಮಕ್ಕಳೆಲ್ಲ ರಾತ್ರಿ ಮೇಲ್ಗಡೆ ರೂಮಲ್ಲಿ ಮಲ್ಕೊಳ್ಳೋದಕ್ಕೆ ಅಂತ ಹೋಗಿದ್ರು. ಸೊ ಅಲ್ಲಿ ಆಟ ಆಡ್ತಾ ಇರೋದು ಎಲ್ಲರೂ ಸೇರಿಕೊಂಡು ಊನೋ ಕಾರ್ಡ್ಸ್ ಆಡ್ತಾಯಿದ್ರು. ಸೊ ಆದ್ಯಾನ ಸ್ವಲ್ಪ ರೇಗಿಸ್ತಾ ಇದ್ರು ಎಲ್ಲರೂ. ಆದ್ಯ ಬಾ ಕೆಳಗೋಣ. ಎಲ್ಲ ಕಸಿನ್ಸ್ ಒಟ್ಟಿಗೆ ಸೇರಿದ್ದಾರೆ. ಸೊ ಓಯ್ ಮಲ್ಕೊಳ್ಳಿ ಅಂತ ಬಾ. ಕಿತ್ತಾಡೋದು ಜಗಳ ಆಡೋದು ಕಾಮನ್ ಇರುತ್ತೆ. ಆದ್ಯ ಎಲ್ಲರೂ ಒಂದೇ ಕಡೆ ಮಲ್ಕೋತೀವಿ ಅಂತ ಮೇಲ್ಗಡೆ ರೂಮಲ್ಲಿ ಸೆಟ್ಲ್ ಆಗಿದ್ದಾರೆ. ಸೊ ಅಟ್ ದ ಸೇಮ್ ಟೈಮ್ ಆಟ ಆಡ್ತಾ ಇದ್ದಾರೆ. ಸ್ವಲ್ಪ ಹೊತ್ತು ಆಟ ಆಡೋಣ ಅಂತ. ಸೊ ಓಯ್ ಆದ್ಯ ಬಾ. Hi guys. Hi. That face. Fingerprint use ಮಾಡ್ತಿದ್ದ. ನನ್ನ ಡೇಟಾ ಇದೆ. ಕೊಡು ಅದು ಬಾಕ್ಸ್ ಇಲ್ಲಿ ಇಡ್ತೀನಿ ಟೇಬಲ್ ಮೇಲೆ. ಮಮ್ಮಿ ಜ್ಯುವೆಲರಿ ಪರ್ಚೇಸ್ ಮಾಡ್ತಿದ್ದೆ. ಟೇಬಲ್ ಅಲ್ಲಿ ಇಡು. ಟೇಬಲ್ ಅಲ್ಲ. ಹೆಂಗೆ ನನ್ನೆಲ್ಲ ಕಾರ್ಡ್ಸ್ ಸರಿ. ನಾನು ನೀನು ಆಡ್ತೀಯಾ? ಯಾವ್ದೋ ಟೀಮ್ ಹೋಗು. ಆಡಕ್ಕಾಗಲ್ಲ ಅಷ್ಟು. ಅಲ್ಲೋಗ ಅಕ್ಷರ ಆಯ್ತು ಆಡು. ನೀನು ಒಬ್ಳೆ ಸಪ್ರೇಟ್ ಆಗಿ ಆಡು. ಅಲ್ಲೋಗು ಆಟ ಅಂದಿರ ಆಡು. ಎಲ್ಲೋದ್ಲು ಅನುಷ್ಕಾ? ಈ ಬೆಡ್ಶೀಟ್ ಕೂಡ ಏನಕ್ಕೆ ನಂದ್ರಲ್ಲಿದೆ? ಕೊಡಿಲ್ಲ, ಎಕ್ಸ್ಟ್ರಾ ಇರೋದು. ಈ ಬೆಡ್ಶೀಟ್ ನಂದು. ಎಕ್ಸ್ಟ್ರಾ ಬೆಡ್ಶೀಟ್ ಇರೋದು ಕೊಡು. ಅದೇನು ನಿನ್ಗೆ ಏನಕ್ಕೆ ಅಷ್ಟು ದುಡ್ದು? ನಾನು ಇದೆ ಬೇರೆ ಯಾರಾದರೂ ಹಾಕೊಂತಾರೆ ಅದನ್ನು. ನಾನು ಯಾವಾಗಲೂ ಬಂದಾಗೆಲ್ಲ ಇದನ್ನೇ ಯೂಸ್ ಮಾಡ್ತೀನಿ. ಎಕ್ಸ್ಟ್ರಾ ಇರೋದು ಕೊಡ್ರಿ. ಕೆಳಗಡೆ ತಗೊಂಡೋಗ್ತೀವಿ. ಅಲ್ಲೊಂದು ಎಕ್ಸ್ಟ್ರಾ ಇದೆ. ಬ್ಲೂ ಕಲರ್ ಬೆಡ್ಶೀಟ್ ಕೊಡ್ಲಿ. ಇದೆಲ್ಲ ಅನುಷ್ಕಾ ಬ್ಲೂ ಕಲರ್ ಬೆಡ್ಶೀಟ್ ಕೊಡ್ಲಿ. ಇದು ಬೇಡವಾ? ಇದು ಬೇಡ ಎಕ್ಸ್ಟ್ರಾ ಇದೆ. ಆಮೇಲೆ ನಂಗೆ ಗೊತ್ತಿಲ್ಲ ಇದು ಹಾಕೊಂಡ್ರೆ 4 ಇದೆ. ಅದು ಅನುಷ್ಕಾದ್ ಬಿಡು ಬೆಡ್ಶೀಟು. ಇದು ಯಾರು ನಾನು ಇದೀನಿ. ಅದು ನಿನ್ಗೆ ತಾನೆ. 1 2 3 4 ನಂಬರ್ಸ್ ಇದ್ರೆ ತಾನೆ. 1 2 3 4 ಹಾ 1 ಅದೇ 1 2 ಏ ಮಲ್ಕೊಳ್ಳಕ್ಕೆ ಇಲ್ಲ. 1 ಓಯ್ 3 4 5 ಈ ಆದ್ಯಾ ನೀನು ಕೆಳಗಡೆ ಮಲ್ಕೋ. ಮಲ್ಕೊಳ್ಳಕ್ಕಲ್ಲ ಗೇಮ್ ಅಲ್ಲಿ. ಗೇಮ್ One. ಮಲ್ಕೊಳಕ್ಕೆ ಹೇಳ್ತಾ ಇರೋದು. ಗೇಮ್ ಮಾತ್ರ ಕೆಳಗಡೆ ಇವಾಗ ಇದು ಎರಡು ಕೆಳಗೆ ತೊಗೊಂಡೋಗ್ಲಾ ನಾನು? ಓಕೆ. ಹಾಕು ಎಲ್ಲರಿಗೂ ಸೆನ್ಸ್ ಮಾಡಲ್ಲ. ಏಕೆ ಏನಾಗಿದೆ ಅದು? ಸುಮ್ಮನೆ ಮಲ್ಕೋ ಅದರಲ್ಲೇ. ನೀನು ಬರ್ತೀಯ ಅವನು? ಯಾವ ನೈಟ್ ಡ್ರೆಸ್ಸು? ಡೈಲಿ ಅವನು ಬರ್ತೀಯ? ಹಾ ನೀನ್ ನಂಟಿ ಲೇಟ್ ಆಗುತ್ತೆ ನೀನ್ ಆಡಿದ್ರೆ. ಏ ಅವಳು ಆಳಿ ಈ ಕಡೆ ಬಾ. ಸೊಳ್ಳೆ ಸೋತವನೆ. ಅಲ್ಲಿ ಏ ನಿಂಗೆ ಬರಲ್ಲ ಬೇಬಿ ಅದು ಆಡಕ್ಕೆ. ನೋಡಿ ಇಲ್ಲಿ ಕಾರ್ಡ್ಸ್ ಇದೆ ನೋಡಿ, ಇದ್ರಲ್ಲಿ ಆಟಾಡ್ ನೀನು. ಕೊಡಿ. ಅವಳು ಆಡಕ್ಕೆ ಅವಳು ಆಟ ನಿಂಗೆ ಆಯ್ತು ನೋಡು ನಿಂಗೆ ಅದು ಮೂರೇ ನಾನು ಮತ್ತೆ ಬಿಟ್ಟಿರೋದು. 5 ತಗೋ. ಏ ಉಲ್ಟಾ ಹಾಕಿ.
ನೋಡ್ಬಿಟ್ಟು ಕೊಡ್ಬೇಡ. ನೋಡ್ದೆ ನೀನ್ ನೋಡ್ತಾ ಇದೀಯ ನಂಗೆ ಮತ್ತೆ ಬರಲ್ಲ. ಏ ಇಲ್ಲ ನನಗೆ 6 ವರ್ಷ 1 2 3 4 5 6 7 6 ನಾನು 6 ನಾನು 6 ಇಲ್ಲ ನನಗೆ 5 ಅಷ್ಟೇ. ನನಗೆ 1 ನನಗೆ 6 ಅಜ್ಜಿ ಫೋನ್ ಅಲ್ಲಿ ನನಗೆ ಗೊತ್ತು. ಎಷ್ಟಿದೆ 1 2 3 4 5 6. 7 ಇಲ್ವಾ ಅಲ್ಲಿ ಏಯ್ ಕರೆಕ್ಟಾಗಿ ಕೌಂಟ್ ಮಾಡೋ. ನೋಡಿ ಹಾಫ್ ಓಪನಿಂಗ್ ಕಾರ್ಡ್ ಯಾರು ಹಾಕ್ತಾರೆ ಯಾರು ಬೇಕಾದ್ರೆ ಅದು opening ಮಾಡಿ ಹೋಗ್ತಾ ಯಾರು ರಿವರ್ಸ್ ಹಾಕಿ ರಿವರ್ಸ್ ಯಾರು ನಾನು ಇದು ಆಡಕ್ ಕಷ್ಟವೇ ನಿನಗೆ ಅವಳು ಆಡಿದಾಳೆ ಆಡೋದು ಫಸ್ಟ್ ಇದು ಬೇರೆ ರೂಲ್ಸ್ 20 ಗೊತ್ತು ಪ್ಲಸ್ 10 ಪ್ಲಸ್ ಎಲ್ಲ ಇರುತ್ತೆ. ಅದು ಹಾಕಿದ್ರೆ ಬೇರೆ ಕಲರ್ ಅಲ್ಲೂ ಹಾಕ್ಬೋದು ತಾನೆ. ಹಾಕ್ಬೋದು ಕಂಟಿನ್ಯೂ ಮಾಡ್ಬೋದು. ಭಾನುವಾರ ಬೆಳಗ್ಗೆ ಪುಣ್ಯಾಹ ಮಾಡಿಸ್ತಾರೆ ಮನೆಯಲ್ಲಿ. ಸೊ ಪುಣ್ಯಾಹ ಮಾಡಾದಮೇಲೆ ಬೇರೆ ಕೆಲಸಗಳು, ಹಬ್ಬದ ಕೆಲಸಗಳೆಲ್ಲ ಶುರುವಾಗುತ್ತೆ. ಸೊ ಆದ್ಯ ವಿಡಿಯೋ ಮಾಡ್ತಾ ಇದ್ದಾಳೆ ಇದೆಲ್ಲ. ಏಕದಾ ಬ್ರಹ್ಮಣ ಉಪಹರತಿ ಏಕದೈವ ಯಜಮಾನೋ ಐಸ್ತೇಜೋ ದದಾತಿ. ಓಂ ಪಂಚಾಹತ್ಯಾನಂತರಾಜಾಯ ಸರ್ವಸ್ತೋ ಮೋತಿರಾತ್ರ ಉತ್ತಮನಃ ಭವತಿ ಸರ್ವಸ್ಯಾಪ್ತೈ ಸರ್ವತೇತೈ ಸರ್ವನಿತ್ಯನಾಪ್ನೋತಿ ಸರ್ವಂ ಜಯತ್ ನಾಮ ಸಂವತ್ಸರೆ ಯೋಕ್ತಾಯಂ ಶುಭಯೋಗ ಶುಭಕರಣ ಏವಂ ಗುಣ ವಿಶೇಷೇಣ ವಿಶಿಷ್ಟಾಯಂ ಅಸ್ಯಾಂ ಶುಭಾತೀತೋ ಭಗವದಾಗ್ನೇಯ ಭಗವತೋ ಕೈಂಕರ್ಯ ರೂಪಂ ಶ್ರೀವತ್ಸ ಗೋತ್ರಸ್ಯ ನರಸಿಂಹತ ನಾಮದೇಸ್ಯ ಮಮ ಗ್ರಾಮದೇವತಾ ಮಾರಮ್ಮದೇವತಾ ಸಂಪೂರ್ಣ ಅನುಗ್ರಹ ಸಿದ್ಧ್ಯರ್ಥಂ ಗ್ರಾಮದೇವತಾ ಜಾತ್ರಾ ಮಹೋತ್ಸವ ಅಂಗಭೂತಂ ಸ್ಥಳಶುದ್ಧ್ಯರ್ಥಂ ಭಾಂಡಶುದ್ಧ್ಯರ್ಥಂ ಸರ್ವ ಉಪಕರಣ ಶುದ್ಧ್ಯರ್ಥಂ ಪುಣ್ಯಾಹ ಯೋಪಾನ್ ಪುಷ್ಪಂ ವೇದ पुष्पावान् प्रजावान् पशुमान् भवति य एवं वेद योपामायतनं वेद आयतनवान् भवति. ಆಫ್ಟರ್ನೂನ್ ಹೋಗಿ ಮೆಹಂದಿ ಹಾಕಿಸ್ಕೊಂಡು ಬಂದಿದ್ವಿ. ಸೊ ಇದು ಸಾಯಂಕಾಲ ಕಜ್ಜಾಯ ಮತ್ತು ಒಬ್ಬಟ್ಟೆಲ್ಲ ಮಾಡಿದ್ದಾರೆ. ಅದಾದಮೇಲೆ ಆರತಿಗೆ ಪಾಕ ತೆಗೆದು ಈಗ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಆರತಿ ತಟ್ತಾ ಇದ್ದೀವಿ. ಎಲ್ಲ ದೇವ್ರುಗಳಿಗೂ ಆರತಿ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಮಾರಮ್ಮಂಗೆ, ಆಂಜನೇಯಂಗೆ ಮತ್ತು ವೇಣುಗೋಪಾಲ ಸ್ವಾಮಿಗೆ, ಮನೆಯಲ್ಲಿ ಮನೆ ದೇವರಿಗೆ ಎಲ್ಲದಕ್ಕೂ ಆರತಿ ಬೆಳಗೋದಕ್ಕೋಸ್ಕರ ಎಲ್ಲ ಆರತಿ ತಟ್ತಾ ಇರೋದು. ಮತ್ತು ಪ್ರಸಾದಕ್ಕೂ ಎಲ್ಲ ಬಂದವ್ರಿಗೆಲ್ಲ ಪ್ರಸಾದಕ್ಕೂ ಕೊಡ್ತಾರೆ ಸ್ವಲ್ಪ ಸ್ವಲ್ಪ ಆರತಿನ. ಹಾಗಾಗಿ ತಟ್ಟೋದೇ ಪ್ರೋಸೆಸ್ ಸ್ವಲ್ಪ ಹೊತ್ತಾಗುತ್ತೆ. ನಿಮ್ಮನ್ನೇ ಹೇಳ್ತಾರೆ. ಸೊ ಆದ್ಯ ಇದನ್ನೆಲ್ಲ ವೀಡಿಯೋ ಮಾಡ್ತಿದ್ದಾಳೆ. ಶಿ ಈಸ್ ಎಂಜಾಯಿಂಗ್ ಡೂಯಿಂಗ್ ದ ವಿಡಿಯೋ. ಹಾಗೆ ಎಲ್ಲ ಮಾತಾಡಿಕೊಂಡು ಆರತಿ ತಟ್ತಾ ಇದ್ವಿ. ಸೊ ಇದು ಆರತಿ ಪಾಕ ಮಾಡೋದು ತುಂಬ ಎಕ್ಸ್ಪೀರಿಯನ್ಸ್ಡ್ ಇರೋರೇ ಮಾಡಬೇಕು. ಆರತಿ ಮಾಡಾದ್ಮೇಲೆ ಮನೆ ಹತ್ರನೇ ಉತ್ಸವ ದೇವರು ಬರುತ್ತೆ. ಮಾರಮ್ಮ ತಾಯಿ ಉತ್ಸವ ದೇವರು ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಎಲ್ಲರೂ ಎಲ್ಲ ಪ್ರತಿ ರೋಡಲ್ಲೂ ಪೂಜೆ ಕೊಡ್ತಾರೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ದೇವರು ಅಂತ. ಶಿ ಈಸ್ ದ
ಕಿಂಗ್ ಆಫ್ ದಿಸ್ ಪ್ಲೇಸ್ ಅಂತ ಹೇಳ್ಬೋದು. ಸೊ ಅದಾದಮೇಲೆ ಮನೆಯಲ್ಲಿ ಆರತಿ ಮಾಡ್ತಾ ಇರೋವಂಥ ವಿಡಿಯೋ ಅದು. ದೇವರಿಗೆ, ಮನೆ ದೇವರಿಗೆ ಇಲ್ಲಿಂದಾನೆ ಮನೆಯಲ್ಲಿ ಒಂದು ಆರತಿ ಮಾಡ್ತಾ ಇರೋದು. ಸೊ ಎಲ್ಲರೂ ಆರತಿ ಮಾಡಿದ್ವಿ. ಸೊ ಇದಾದಮೇಲೆ ಕೊಂಡ ಹಚ್ಚೋ ಟೈಮು. ಕೊಂಡ ಹಚ್ಚಾದಮೇಲೆ ನಾವು ಮನೆ ಹೊರಡ್ತೀವಿ. ಆಲ್ಮೋಸ್ಟ್ 1 o'clock ಆಗಿತ್ತು ನಾವು ಮನೆಯಿಂದ ಹೊರಟಾಗ. ಸೊ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೀವು ನೋಡ್ಬೋದು ಲೈಟಿಂಗ್ಸ್ ಹೇಗಿದೆ ಅಂತ ಈ ವರ್ಷ. ತುಂಬ ಜೋರಾಗಿರುತ್ತೆ ಲೈಟಿಂಗ್ಸ್ ಎಲ್ಲ. ಕೊಂಡ ಹಚ್ಚಿದ್ದಾರೆ, ಅದನ್ನು ನೋಡ್ಬೋದು. ಇದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಅಲ್ಲಿ ಆರತಿ ಮುಗಿಸ್ಕೊಂಡು ಹೊರಡ್ತಾ ಇರೋದು. ಇದು ಆಂಜನೇಯ ಸ್ವಾಮಿ ದೇವಸ್ಥಾನ. ಸೊ ಎಲ್ಲ ರಿಲೇಟಿವ್ಸ್ ಎಲ್ಲ ಒಂದು ಫೋಟೋ ತಗೊಂಡ್ವಿ. ಮಾರಮ್ಮ ತಾಯಿ ಉತ್ಸವ ಮೂರ್ತಿ ನೋಡ್ಬೋದು ನೀವು. ಇದು ಮೇನ್ ದೇವಸ್ಥಾನ ಮಾರಮ್ಮ ತಾಯಿ. ಸೊ ಒಳಗೆ ಹೋಗಿ ದರ್ಶನ ಮಾಡಿ ಸ್ವಲ್ಪ ಹೊತ್ತಲ್ಲೇ ನಿಂತಿದ್ವಿ. ಇದು ಅಲ್ಲೇ ಒಳಗೆ ತೆಗೆಸ್ಕೊಂಡಿದ್ದ ಫೋಟೋ ಇದು. ಕೊಂಡ ಹಚ್ಚಿರೋದು ನೋಡ್ಬೋದು ನೀವು. ಇದು ಕುಜ್ಜ ಮರ ಅಂತಾರೆ. ಕುಜ್ಜ ಮರದ ಎದುರುಗಡೆ ಕೊಂಡ ಹಚ್ತಾರೆ. ಸೊ ವಾಪಸ್ ನಾವು ಬರೋಷ್ಟರಲ್ಲಿ 4 ಆಗಿತ್ತು. ನಾನು ಅಕ್ಕ ಸ್ವಲ್ಪ ಹಾಫ್ ಆನ್ ಅವರ್ ಮುಂಚೆ ಬಂದ್ವಿ. ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ವಾಪಸ್ ಬರ್ತಾ ಇದ್ದೀವಿ. ಸೊ ಈ ಸತಿ ಸ್ವಲ್ಪ ಲೇಟ್ ಆಯಿತು. ಆರತಿ ಎಲ್ಲ ಆಗಿ, ಮಹಾಮಂಗಳಾರತಿ ಎಲ್ಲ ಆಗಿ ಲೇಟ್ ಆಯಿತು. ಸೊ ನಾನು ಅಕ್ಕ ಸ್ವಲ್ಪ ಬೇಗ ಬಂದ್ವಿ. ಇದೆಲ್ಲ ಲೈಟಿಂಗ್ಸ್ ನೋಡ್ಬೋದು. ತುಂಬ ಭಕ್ತಿಯಿಂದ, ಶ್ರದ್ಧೆಯಿಂದ ಈ ಜಾತ್ರೆನ ಮಾಡ್ತಾರೆ. ತುಂಬ ಊರುಗಳಿಂದ ಎಲ್ಲ ಜನ ಬರ್ತಾರೆ, ತುಂಬ ಜನ ಸೇರ್ತಾರೆ. ಸೊ ಶಿ ಈಸ್ ದ ಪವರ್ ಆಫ್ ದ ಪ್ಲೇಸ್ ಅಂತ ಹೇಳ್ಬೋದು. ಸೊ ಇದು ಮಾರನೇ ದಿನ ರೆಡಿ ಆದಮೇಲೆ ತೆಗ್ದಿರೋದು ಫೋಟೋಸ್. ಮಕ್ಕಳೆಲ್ಲ ರೆಡಿ ಆದಮೇಲೆ ಸೋಮವಾರ ತೆಗ್ದಿರೋ ಫೋಟೋಸ್. ಎಲ್ಲ ಕಸಿನ್ಸ್ ಒಟ್ಟಿಗೆ ಸೇರಿದ್ದಾರೆ. ಸೊ ಅನ್ವಿತಾ, ಆದ್ಯದು ಸಿಂಗಲ್ ಪಿಕ್ಸ್. ಅದಾದಮೇಲೆ ನಮ್ಮ ಲೇಡೀಸ್ದು ಸಿಂಗಲ್ ಪಿಕ್ಸ್. ಊಟ ಆದಮೇಲೆ ಮಧ್ಯಾಹ್ನ ಆರತಿ ಬರುತ್ತೆ. ಈ ಆರತಿ ಎಲ್ಲ ಕೊಂಡದ ಮೇಲೆ ನಡ್ಕೊಂಡು ಆಮೇಲೆ ತಾಯಿಗೆ ಆರತಿ ಮಾಡ್ತಾರೆ. ಸೊ ನೋಡಕ್ಕೆ ಚಂದ ಇವೆಲ್ಲ. ಮಲ್ಸಂದ್ರ ಆರತಿ ಇದೆಲ್ಲ ಒಂದಕ್ಕಿಂತ ಒಂದು ನೋಡೋದಕ್ಕಷ್ಟು ಚೆನ್ನಾಗಿರುತ್ತೆ ಆರತಿಗಳು. ತುಂಬ ಚೆನ್ನಾಗಿ ಹೂವಿನ ಅಲಂಕಾರ ಎಲ್ಲ ಮಾಡಿರ್ತಾರೆ. ಸೊ ಇದನ್ನು ನೋಡೋದಕ್ಕೆ ಸುಮಾರು ಜನ ಕಾಯ್ಕೊಂಡು ಅಲ್ಲೇ ನಿಂತು ನೋಡ್ತಾ ಇರ್ತಾರೆ. ಇವರೆಲ್ಲ ಕೊಂಡದ ಮೇಲೆ ಮಾಡಿಕೊಂಡು ಸೇವೆ ಮಾಡ್ತಾರೆ ತಾಯಿಗೆ. ಕೆಲವ್ರದ್ದು ಹರಕೆನೂ ಇರುತ್ತೆ, ಹರಕೆ ತೀರಿಸ್ಕೋತಾರೆ. ಸೊ ರಾತ್ರಿ ಮಕ್ಕಳೆಲ್ಲ ಆಟ ಮಾಡ್ತಾಯಿದ್ರು. ಆಟ ಆಡಿಸ್ಬೇಕು, ಆಟ ಆಡೋದಕ್ಕೆ ಹೋಗಬೇಕು ಅಂತ. ಸೊ ಕರ್ಕೊಂಡು ಹೋಗಿದ್ದೆ. ಎಲ್ಲರನ್ನೂ ಆಟ ಆಡಿಸ್ಕೊಂಡು ಒಂದು ರೌಂಡು ಕರ್ಕೊಂಡು ಬಂದೆ. ಸೊ ನೋಡ್ಬೋದು ಎಷ್ಟು ಕಲರ್ಫುಲ್ ಆಗಿದೆ ಅಂತ. ಎಲ್ಲ ಕಡೆ ಲೈಟಿಂಗ್ಸ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನೆಕ್ಸ್ಟ್ ಡೇ ಕೂಡ ಟ್ಯೂಸ್ಡೇ ರಾತ್ರಿ ಕೂಡ ಹೋಗಿದ್ವಿ.
ಇದು ಟ್ಯೂಸ್ಡೇ ರಾತ್ರಿ MEI ಗ್ರೌಂಡಲ್ಲಿ ಆಟಾಡೋಕ್ಕೆ ಅಂತ ಹೋದಾಗ ತೆಗೆದಿದ್ದು. ಸೊ ಅಲ್ಲಿ ತುಂಬ ದೊಡ್ಡದಾಗಿ ಸ್ಟಾಲ್ ಹಾಕ್ತಾರೆ ಆಟಾಡೋದಕ್ಕೆ. ಸೊ ಲೈಟಿಂಗ್ಸೇ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಸೊ ತುಂಬ ಜನ ಇದ್ದರು. ಯೂಶ್ವಲಿ ಆಫ್ಟರ್ನೂನ್ ಹೋದರೆ ಒಳ್ಳೆಯದು, ನೈಟ್ ಹೋದರೆ ತುಂಬಾ ರಶ್ ಇರುತ್ತೆ. ತುಂಬ ಕಾಯಬೇಕಾಗುತ್ತೆ ಒಂದೊಂದು ಆಟ ಆಡೋದಕ್ಕೂ. ಸೊ ಆಟ ಆಡಿಸ್ಕೊಂಡು ವಾಪಸ್ ಮನೆಗೆ ಹೊರಟ್ವಿ. ಪ್ಲೀಸ್ ಟು ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು ಸೊ ಮಚ್.